ಹ್ಯಾಕ್ಸಿಯಂ-4 ಮಿಷನ್ ನಡಿ ಗಗನಯಾನ ಕೈಗೊಂಡಿರ್ತಕ್ಕಂಥ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಭೂಮಿಗೆ ಮರಳೋದಕ್ಕೆ ಈಗಾಗಲೇ ದಿನಾಂಕ ಕೂಡ ನಿಗದಿಯಾಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಜುಲೈ 14ಕ್ಕೆ ಅಂದರೆ ಸೋಮವಾರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಶುಕ್ಲಾ ಹೊರಡಲಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಕ್ಯಾಲಿಫೋರ್ನಿಯಾ ಕಡಲ ತೀರಕ್ಕೆ ಬಂದಿಳಿಯಲಿದ್ದಾರೆ ಶುಕ್ಲಾ ಆ ಕ್ಯಾಪ್ಸೂಲ್ ಮುಖಾಂತರ. ಹ್ಯಾಕ್ಸಿಯಂ-4 ಮಿಷನ್ ನಡಿ ಗಗನಯಾನವನ್ನು ಅವರು ಕೈಗೊಂಡಿದ್ದರು. ISS ತಲುಪಿರುವ ಮೊದಲ ಭಾರತೀಯ ಶುಭಾಂಶು ಶುಕ್ಲಾ ಅವರ ಜೊತೆಗೆ ಇನ್ನೂ ಕೂಡ 3 ಜನ, ಒಟ್ಟು 4 ಜನ ಅಲ್ಲಿಂದ ಹೊರಡುತ್ತಾರೆ. ನಿಮಗೆ ಸುನೀತಾ ವಿಲಿಯಮ್ಸು ಮರಳಿದ್ದು ನೆನಪಿರಬೇಕು. ಆ ಕ್ಯಾಪ್ಸೂಲ್ ಅತಿ ವೇಗವಾಗಿ ಬಂತು. ಅದಾದ ನಂತರ ಪ್ಯಾರಾಚೂಟ್ಗಳೆಲ್ಲ ಓಪನ್ ಆಯಿತು. ಆ ಪ್ಯಾರಾಚೂಟ್ ಓಪನ್ ಆದಮೇಲೆ ನಿಧಾನಕ್ಕೆ ಬಂದು ಸಮುದ್ರಕ್ಕೆ ಅದು ಇಳೀತು. ಸುತ್ತ ಇದ್ದಂತಹ ಹಡಗಿನ ಮುಖಾಂತರ ಮತ್ತು ಬೋಟ್ಗಳ ಮುಖಾಂತರ ಹೋಗಿದ್ದವರು ಇವ್ರನ್ನ ರಕ್ಷಣೆ ಮಾಡಿದ್ರು, ಎಲ್ಲರನ್ನೂ ಹೊರಗೆ ಕರ್ಕೊಂಡು ಬಂದರು. ಅದೇ ರೀತಿಯಲ್ಲೇ ಈಗಲೂ ಕೂಡ ನಡೆಯುತ್ತೆ. 14ನೇ ತಾರೀಕು ಅವರೆಲ್ಲರೂ ಕೂಡ ಬಾಹ್ಯಾಕಾಶ ಕೇಂದ್ರದಿಂದ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಹೊರಡುತ್ತಾರೆ. ಅವರು ಕ್ಯಾಲಿಫೋರ್ನಿಯಾ ಕಡಲ ತೀರಕ್ಕೆ ಕ್ಯಾಪ್ಸೂಲ್ ಮೂಲಕ ಶುಕ್ಲಾ ಬಂದಿಳಿಯಲಿದ್ದಾರೆ. ಒಟ್ಟು 7 ಪ್ರಯೋಗಗಳನ್ನು ಶುಕ್ಲಾ ಬಾಹ್ಯಾಕಾಶ ಕೇಂದ್ರದಲ್ಲಿ ಮಾಡಿದ್ದಾರೆ. ಅಲ್ಲಿ ಅವರು ತಗೊಂಡು ಹೋಗಿದ್ದಂತಹ ದವಸ ಧಾನ್ಯಗಳನ್ನು ಬೆಳೆಸಿದ್ದಾರೆ, ಮೊಳಕೆ ಬಂದಿದೆ, ಸಕ್ಸಸ್ ಆಗಿದೆ. ISS ತಲುಪಿರುವ ಮೊದಲ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅಂತಕ್ಕಂಥ ಹೆಮ್ಮೆ ಅವರದ್ದಾಗಿದೆ.